ಅಯೋಧ್ಯೆಯಲ್ಲಿ ಉಡುಪಿ ಹೋಟೆಲ್ಗೂ ವಸತಿ ಗೃಹ. ಲೋಕಾಪುರದ ಹೋಟೆಲ್ ಉದ್ಯಮಿಯಿಂದ ಅಯೋಧ್ಯೆಯಲ್ಲಿ ಉಡುಪಿ ಹೈಟೆಕ್ ಹೋಟೆಲ್ ಹಾಗೂ ವಸತಿ ಗೃಹ ಆರಂಭವಾಗಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲೋಕಾಪುರ ಮೂಲದ ಗುಣಾಕರ ಶೆಟ್ಟಿ ಅವರ ಒಡೆತನದ ಹೋಟೆಲ್. ಪೇಜಾವರ ವಿಶ್ವ ಪ್ರಸನ್ನ ತೀರ್ಥ ಶ್ರೀಗಳ ಸಾನ್ನಿಧ್ಯದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಮಜನ್ಮಭೂಮಿ ತೀರ್ಥಕ್ಷೇತ್ರದ ಜನರಲ್ ಸೆಕ್ರೆಟರಿ ಚಂಪತ್ ರಾಜ್ ಜಿ ಅವರಿಂದ ಹೋಟೆಲ್ ಉದ್ಘಾಟನೆ. ಉಡುಪಿ ಅಯೋಧ್ಯೆ ಫುಡ್ ಪ್ಯಾಲೇಸ್ ಹೆಸರಿನ ಹೋಟೆಲ್ ಹಾಗೂ ವಸತಿ ಗೃಹ. ಅಯೋಧ್ಯೆಯಲ್ಲಿಯೂ ಇನ್ಮುಂದೆ ಕನ್ನಡದ ಸವಿರುಚಿ ಭಕ್ತರಿಗೆ ಲಭ್ಯ. ರಾಮ ಮಂದಿರದಿಂದ 500 ಮೀಟರ್ ದೂರ ರಾಮಪಥ್ ರಸ್ತೆಯಲ್ಲಿರುವ ಹೋಟೆಲ್ ಹಾಗೂ 30 ರೂಮ್ಗಳಿರುವ ವಸತಿ ಗೃಹ ಇದಾಗಿದೆ. ಇವತ್ತಿನ ದಿವಸದಲ್ಲಿ ಮನೆಯಲ್ಲಿ ಆದ್ರೆ ಅಷ್ಟಲಕ್ಷ್ಮಿಯನ್ನು ಒಳಗೋಗಿಸ್ಬೇಕು. ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಗಜಲಕ್ಷ್ಮಿ, ಆದಿಲಕ್ಷ್ಮಿ, ಐಶ್ವರ್ಯಲಕ್ಷ್ಮಿ, ಭಾಗ್ಯಲಕ್ಷ್ಮಿ. ಆದ್ರೆ ಈ ಸ್ಥಳದಲ್ಲಿ ಕೆಲವನ್ನೆಲ್ಲ ನಾವು ಒಳಗೆ ಇಟ್ಕೊಂಡು ಹೋಗ್ಲಿಕ್ಕಾಗ್ತದೆ. ಸಂತಾನಲಕ್ಷ್ಮಿಯನ್ನೆಲ್ಲ ಒಳಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಇದು ವ್ಯವಹಾರ ಕ್ಷೇತ್ರ. ಆ ಪ್ರಕಾರವಾಗಿ ಧನಲಕ್ಷ್ಮಿಯ ಪ್ರತೀಕವಾಗಿ ಅಕ್ಕಿಯನ್ನು, ಧಾನ್ಯಲಕ್ಷ್ಮಿಯ ಪ್ರತೀಕವಾಗಿ ಅಕ್ಕಿಯನ್ನು, ಧನಲಕ್ಷ್ಮಿಯ ಪ್ರತೀಕವಾಗಿ ನೋಟು, ಐಶ್ವರ್ಯಲಕ್ಷ್ಮಿಯ ಪ್ರತೀಕವಾಗಿ ಅರಸಿನ ಕುಂಕುಮ, ಭಾಗ್ಯಲಕ್ಷ್ಮಿಯ ಪ್ರತೀಕವಾಗಿ ಅಲಂಕ, ಹೀಗೆಲ್ಲ ಅಷ್ಟಲಕ್ಷ್ಮಿಯನ್ನು ಒಳಗೆ ತುಂಬಿಸಿದ್ದಕ್ಕೆ ನಾವು ಪ್ರವೇಶ ಅಂತ ಹೇಳ್ತೇವೆ. ಆ ಪ್ರವೇಶ ಮಾಡಬೇಕಾದ್ರೆ ದ್ವಾರವನ್ನು ಪೂಜೆ ಮಾಡಬೇಕಾದ್ರೆ ದ್ವಾರಕ್ಕೆ ಸಂಸ್ಕೃತದಲ್ಲಿ ದೆಹಲಿ ಅಂತ ಹೇಳ್ತಾರೆ. ಭಾರತದ ರಾಜಧಾನಿ ಯಾವುದು? ದೆಹಲಿ. ನಮ್ಮ ಈ ಹೋಟೆಲ್ ರಾಜಧಾನಿ ಯಾವುದು ಹೇಳಿದ್ರೆ ದ್ವಾರ ಅಂತ ಹೇಳ್ತಾರೆ. ಎಲ್ಲ ದಿವಸ ದ್ವಾರಕ್ಕೆ ದೀಪ ತೋರಿಸ್ತಾರೆ, ಅರ್ಜುನ ಮಾಡ್ತಾರೆ. ಯಾಕೆ ಅಂದ್ರೆ ನರಸಿಂಹದೇವರ ಸಂವಿಧಾನ ಉಂಟು ದ್ವಾರದಲ್ಲಿ. ಹೀಗೆಲ್ಲ ಕತೆ ಗೊತ್ತಿರ್ಬೋದು. ಮನೆಯಲ್ಲೆಲ್ಲ ದ್ವಾರ ಪೂಜೆ ಮಾಡ್ತಾರೆ. ನರಸಿಂಹ ಹೇಳಿದ್ರೆ ಪ್ರಹ್ಲಾದನ ತಂದೆ, ಅವರಿಗೆ ಪ್ರಹ್ಲಾದನ ತಂದೆ ಹೇಳಿದ್ರೆ ಸೃಷ್ಟಿ ಮಾಡಿದ ದೇವರು ಅಂತ ಲೆಕ್ಕ. ಹಿರಣ್ಯಕಶಿಪು ಹೇಳತಕ್ಕಂಥ ರಾಕ್ಷಸನಿಗೆ ಹೊರ ಇರ್ತದೆ. ಮನುಷ್ಯನಲ್ಲ, ಪ್ರಾಣಿಯಲ್ಲ, ನಮಗೆ ಒಳಗೂ ಅಲ್ಲ ಹೊರಗೂ ಅಲ್ಲ, ಮೇಲೆ ಅಲ್ಲ ಕೆಳಗೆ ಅಲ್ಲ, ತಪ್ಪುದಲ್ಲಿ ಅಲ್ಲ ಅಪ್ಪುದಲ್ಲಿ ಅಲ್ಲ, ಅವಾಗ ಅವನ ಮಗ ಯಾರು ಹೇಳಿದ್ರೆ ಪ್ರಹ್ಲಾದ. ಪ್ರಹ್ಲಾದನನ್ನು ಮಗನಾಗಿ ಕರುಣಿಸ್ತಾರೆ. ಆ ಪ್ರಹ್ಲಾದ ವಿಷ್ಣುದೇವರ ಭಕ್ತನಾಗಿರ್ತಾರಂತೆ. ಹಿರಣ್ಯಕಶಿಪು ಈಶ್ವರ ದೇವರ ಭಕ್ತನಾಗಿರ್ತಾರಂತೆ. ಅವನು ಎಷ್ಟು ಹರ ಹೇಳಿದ್ರು ಇವನು ಹರಿ ಹೇಳೋದು ತಿಳಿದಿಲ್ಲಂತೆ ಪ್ರಹ್ಲಾದ. ಕೊನೆಗೆ ಎಂಟುವರೆಗೆ ಹೇಳಿದ್ರೆ ನಿನ್ನ ಹರಿಯಲ್ಲಿದ್ದಾನೆ ಹೇಳಿದ್ರೆ ಕಪ್ಪವನ್ನು ತೋರಿಸ್ತಾರಂತೆ ಪ್ರಹ್ಲಾದ. ಅವಾಗ ಪ್ರಹ್ಲಾದ ತೋರಿಸಿದಂತ ಕಂಬವನ್ನು ಹೊಡಿತಾರಂತೆ. ಹೊಡೆಯುವಾಗ ಪ್ರಳಯದಲ್ಲಿ ಹೇಗೆ ನೀರು ನರಸಿಂಹದೇವರು ಹೊರಗೆ ಬರ್ತಾರೆ. ನರಸಿಂಹದೇವರು ಹೊರಗೆ ಬರುವಾಗ ಹೆದರಿಕೆ ಆಗ್ತದಂತೆ ಹಿರಣ್ಯಕಶಿಪು. ಯಾಕೆ ಹೇಳಿದ್ರೆ ಎಲ್ಲ ಸಿಂಹದ ರೂಪ, ಶರೀರ ಮನುಷ್ಯನ ರೂಪ, ಪ್ರಾಣಿ ಅಲ್ಲ ಮನುಷ್ಯನಲ್ಲ. ಇದು ನನ್ನ ಕಾಲ ಓಡಿ ಮಾಡುವಾಗ ಸಂಜೆ ಆಗ್ತದಂತೆ. ಓಡಿ ಓಡಿ ಸಾಕಾಗಿ ಹೊರಗೊಳ್ಳುವ ಅಂತ ಒಂದು ಕಾಲು ಹೊರಗಿರ್ತಾರೆ. ಸಂಜೆ ರಾತ್ರಿ ಅಲ್ಲ ಹೊರಗಳು ಅಲ್ಲ ಆಗ್ತದೆ. ಮನೆಯ ಒಳಗೂ ಅಲ್ಲ ಹೊರಗೂ ಅಲ್ಲ. ಒಳಗೆ ಒಂದು ಕಾಲು ಹೊರಗೆ, ಹಿಂದೆ ಅಲ್ಲ ಮುಂದೆ ಅಲ್ಲ, ಬೆನ್ನಿನಲ್ಲಿ ಹಿಡಿತಾರೆ. ಬೇರೆ ಎಲ್ಲ ಕೆಳಗಲ್ಲ, ತನ್ನ ತೊಡೆಯಲ್ಲಿ ಹಿಡ್ಕೊಳ್ತಾರೆ. ಶಸ್ತ್ರದಲ್ಲಿ ಅಲ್ಲ, ಹಸ್ತದಲ್ಲಿ ಅಲ್ಲ, ತನ್ನ ಊರಿನ ನಾಶ ಮಾಡಿದ ಸ್ಥಳ ಯಾವುದು? ಅದರಲ್ಲಿ ನರಸಿಂಹದೇವರನ್ನು ಪೂಜೆ ಮಾಡಬೇಕು. ಅವಾಗ ಅವರು ನಾಶ ಆಗಿರ್ತಾರೆ. ನಾಶ ಆಗಿ ಅವಾಗ ನರಸಿಂಹದೇವರಿಗೆ ಕ್ರೋಧ ಬಂದಿರ್ತಾರೆ. ಕ್ರೋಧ ಬಂದು ಹೆಂಡತಿಯರಿಗೆ ಕ್ರೋಧ ಯಾರು ಶಾಂತ ಮಾಡಿದ್ರು ಶಾಂತ ಆಗುದಿಲ್ಲ. ಅವನ ಹೆಂಡತಿ ನರಸಿಂಹದೇವರ ಹೆಂಡತಿ ಯಾರು? ಅವಾಗ ಅವರು ಸ್ತುತಿ ಮಾಡ್ತಾರೆ. ಆ ಸ್ತುತಿ ಮಾಡುವಾಗ ಅವರ ಕ್ರೋಧ ಕಮ್ಮಿ ಆಗ್ತದೆ. ಅದಕ್ಕೆ ದ್ವಾರದಲ್ಲಿ ದ್ವಾರ ಎಲ್ಲ ಕೆಳಗಿನ ದ್ವಾರವನ್ನು ದಾಟ್ಕೊಂಡು ಲಕ್ಷ್ಮಿ ಆಶೀರ್ವಾದ ಹಿಡ್ಕೊಂಡು ಹೋಗ್ಬೇಕು. ಆರಾಧನೆ ಮಾಡಿ ಮೇಲೆ ಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಿ ಪೂಜೆ ಮಾಡಿದಂತಹ ಸಂದರ್ಭ ಪ್ರವೇಶ ಮಾಡ್ತಾ ಇದ್ದೇವೆ. 9 ರಿಂದ 10 ಅಮೃತಗಳಿಗೆ ಅಂತ ಹೇಳ್ತೇವೆ. ಈ ಸಮಯದಲ್ಲಿ ನಮ್ಮ ಪ್ರವೇಶ ನಾವು ಹೋಗ್ತಾ ಇದ್ದೇವೆ. ಆ ಮಹಾಲಕ್ಷ್ಮಿ ಸ್ಥಳದಲ್ಲಿ ಸ್ಥಿರವಾಗಿ ಇದೇ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು. ಅದೇ ರೀತಿಯಾಗಿ ಅಯೋಧ್ಯೆಯಲ್ಲಿ
ಉಡುಪಿ ಅಯೋಧ್ಯ ರೆಸ್ಟೋರೆಂಟ್ ಹೇಳತಕ್ಕಂಥ ಸಂಸ್ಥೆ ಲಕ್ಷ್ಮಿ ಅಂತ ಹೇಳತಕ್ಕಂಥ ಮಾತನ್ನು ದೇವರು ನಮಗೆ ನಡೆಸಿಕೊಡ್ಬೇಕು. ಮಹಾಲಕ್ಷ್ಮಿ ಸ್ಥಿರವಾಗಬೇಕು. ಯಾವ ರೀತಿಯ ದೋಷ ಆ ಕಡೆ ಮಹಾಕಾಳಿ, ಈ ಕಡೆ ರಾಮದೇವರು, ನರಸಿಂಹದೇವರು ರಕ್ಷಣೆ ಮಾಡಿ ನಮಗೆ ಶ್ರೇಯಸ್ಸು ಮಾಡಿ ನಡೆಸಿಕೊಡ್ಬೇಕು ಅಂತ ಗೋವಿಂದ ಗೋವಿಂದ. पूर्णबल होमे पाशास्तो महाबलाः इवं सदीप पुष्पाणवलिं भक्षात् आस्थलं रक्षेह स्थानेत्तरी गुरुत्तरी अनेन वदानेन वरुणप्रियतां वायवे प्राणादिविदे श्रेष्ठो अंकुशस्तो महाबलाः इवं सदीप पुष्पाणवलिं रक्षेह स्थानेत्तरी गुरु अनेन वदानेन वायुप्रियतां सोमाय नक्षत्रादिविदे श्रेष्ठो शक्ति गदास्तो महाबलाः गुरुत्तरी अनेन वदानेन सोमप्रियतां ರಾಮನನ್ನು ಪ್ರಾರ್ಥನೆ ಮಾಡ್ತೇವೆ. ಮನೆಯಲ್ಲಿ ಸಾಧನೆ ಅಂತ ಹೇಳುವಂತದ್ದು ನಿತ್ಯ ನಿರಂತರವಾಗಿ ಆಗುದಿಲ್ಲ. ಆದ್ರೆ ಪ್ರತಿ ದಿನವೂ ಬ್ರಹ್ಮದೇವರ ಸಾನ್ನಿಧ್ಯ ನಮ್ಮ ಜೊತೆ ಇದೆ ಅಂತೇಳಿ. ಯಾಕೆ ಹೇಳಿದ್ರೆ ನಿಯಂತ ಜಗತ್ತು ಬ್ರಹ್ಮ ವಾಸ್ತು ರೂಪೇಣ ಸಂಸ್ಥಿತ ಅಂತ ಹೇಳಿಕೊಂಡು ಜಗತ್ತನ್ನು ನಿಯಂತ್ರಣ ಮಾಡಲಿಕ್ಕೋಸ್ಕರವಾಗಿ ಬ್ರಹ್ಮದೇವರು ನಮ್ಮ ಜೊತೆ ಇದ್ದಾರೆ ಅಂತೇಳಿ. ಹಾಗಿರುವಾಗ ಯಾಕೆ ನಮ್ಮ ಜೊತೆ ಇದ್ದಾರೆ ಕೇಳಿದ್ರೆ ಜಗದಲ್ಲಿ ಸದಾಕಾಲ ಇರಬೇಕು ಅಂತ ಹೇಳಿಕೊಂಡು, ಹಾಗಿರುವಾಗ ಮುಖ್ಯವಾಗಿ ಆ ಮಾಡಿದಂತಹ ವೃತ್ತಿ ಶ್ರೇಯಸ್ಸಾಗಬೇಕು. ಬಂದಂತಹ ವ್ಯಕ್ತಿಗೆ ಯಾರೇ ಬರ್ಲಿ ಒಂದು ಹಾಗೆ ಅದೆಲ್ಲ ಹೇಳಿರ್ತ ಅವರ ಮಕ್ಕಳರಿಲ್ಲ